ನನ್ನ ಹೆಂಡತಿ ನಾನ್ ವೆಜ್ ಬೇಡ ಅಂತ, ನಾನು ನಾನ್ ವೆಜ್ ಬೇಕು ಅಂತ. ನೋಡಿ ಗೈಸ್, ಕಾರ್ ಸ್ಟಾರ್ಟ್ ಮಾಡಿದ್ದೆ ಗೈಸ್, ಆ ವೈಬ್ರೇಷನ್ ನೋಡಿ. ನನ್ನ ಹೆಂಡತಿ ಎಲ್ಲ ಉಲ್ಟಾ ಮಾಡ್ಬಿಟ್ಟು ಮದುವೆ ಆದ್ಮೇಲೆ ಹಿಂಗೇನೆ ದೆವ್ವ ಉಲ್ಟಾ ನಡ್ಕೊಂಡು ಹೋಗೋದು, ಎರಡು ಕೈನ ಹಿಂದೆ ಹಾಕೊಂಡು ಹಿಂಗೆ ನಡ್ಕೊಂಡು ಹೋಗೋ ಹಂಗೂ ಕಾಣಿಸ್ಬಿಡ್ತು ನನಗೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಹೊರಗಡೆಯಿಂದ. ಸೊ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ, ಇವತ್ತು ನಮ್ಮ ಪಯಣ ಹಾಸನ ಕಡೆಗೆ. ಹಾಸನಕ್ಕೆ ಏನಕ್ಕೆ ಅಂದರೆ, ನಮ್ಮೂರು ಹಾಸನ. ಸೊ ನಮ್ಮ ಫಾರ್ಮ್ ಹೌಸ್ ಇದೆ ಹಾಸನದಲ್ಲಿ. ಯಾರ್ಯಾರಿಗೆ ಗೊತ್ತಿಲ್ಲ, ಹೊಸಬ್ರು ಯಾರೇ ಜಾಯಿನ್ ಆಗಿದ್ರು ಅವ್ರಿಗೊಂದು ಐಡಿಯಾ ಸಿಗಲಿ ಅಂತ ಹೇಳ್ತಾ ಇರೋದು. ಪ್ಲ್ಯಾನ್ ಏನು ಎತ್ತಾ ಎಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಬೆಳಗ್ಗೆನೇ ಹೊರಟಿದ್ದೀವಿ. ಇನ್ನೂ ಬೇಗ ಹೊರಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಇವತ್ತು ಡ್ಯಾಡಿ ಮಮ್ಮಿ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಡಿಸಿಪ್ಲಿನ್ ಸ್ವಲ್ಪ ಕಡಿಮೆ ಬೇಕಾಬಿಟ್ಟು ಇಬ್ಬರದೂ. ಓಕೆನಾ, ಬಿಡು, ಬೈಯಲ್ವಲ್ಲ, ಯಾರು ಬೇಡೋರಿಲ್ವಲ್ಲ. ಡ್ಯಾಡಿ ಮಮ್ಮಿನೂ ಹೊರಡತ್ರ ಇದ್ದಿದ್ರೆ ಸ್ವಲ್ಪ ಪಟ್ಟಂತ ಹೊರಡ್ಬಿಡ್ತಾ ಇದ್ವಿ. ಅವರಿಬ್ಬರು ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಬರೀ ನಾವಿಬ್ಬರು ಹೋಗೋದಲ್ವ, ಒಂಚೂರು ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇವತ್ತು ಲೇಟಾಗಿ ಹೊರಟಿದ್ದೀವಿ. ಸದ್ಯಕ್ಕೆ ಹೆಂಗೋ ಹೊರಟಿದ್ದೀವಿ, ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಒಂದು ಸ್ಟಾಪ್ ಹಾಕಬೇಕು, ಎಲ್ಲಿ ಸ್ಟಾಪ್ ಹಾಕೋದು ಏನು ಅಂತ ಎಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ಹೋಗ್ತಾ ಸಿಗ್ತೀನಂತೆ ನಿಮಗೆ ಅಷ್ಟೇ. ಇವತ್ತಿನ ದಿನ ಈ ಥರ ಸ್ಟಾರ್ಟ್ ಮಾಡ್ತಿದ್ದೀವಿ. ಮರಿದಂಗೆಲ್ಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಮ್ಮ ಚಾನಲ್ಗೆ. ಲೆಟ್ಸ್ ಗೋ. ಎರಡು ನೆಲಮಂಗಲ ಎಕ್ಸಿಟಲ್ಲಿ ಇದ್ದೀವಿ ಇವಾಗ. ನೈಸ್ ರೋಡು, ಎರಡೇ ಓಪನ್ ಮಾಡಿದ್ದಾರೆ. ಬೆಳಗ್ಗೆ ಅಂತನೋ, ಇಲ್ಲ ಜನ ಇಲ್ಲ ಅಲ್ಲಿ ಟೋಲ್ನ ಹ್ಯಾಂಡಲ್ ಮಾಡೋರು ಅಂತನೋ, ಅಂದರೆ ಆಪ್ರೇಟರ್ ಯಾರು ಇರ್ತಾರಲ್ಲ ಗೊತ್ತಿಲ್ಲ. ಇಷ್ಟುದ್ದ ಎಲ್ಲ ವೀಕೆಂಡಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಕ್ಯೂ ಆಗುತ್ತಲ್ಲ, ಹಂಗೆ ಕ್ಯೂ ಆಗಿದೆ ಅಷ್ಟುದ್ದ. ಏಯ್ ಏನಾಯ್ತು? ಹಾಂ, ಎಲ್ಲ ಓಕೆ? ಟೆನ್ಷನ್ ಆಗ್ಬಿಟ್ಟಿದ್ಯಾ? ಆಗಿಲ್ವಾ? ನಾರ್ಮಲ್ ಆಗಿದೆಯಾ? ಹೊಟ್ಟೆ ಹಸಿವಾಗಿದೆಯಾ? ಆಗಿಲ್ವಾ? ಯಾಕಂದರೆ ಯೂಸಲ್ ಆಗಿ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಸ್ವಲ್ಪ ಲೇಟಾಗಿ ತಿಂದು. ಇವಾಗ ಅದೇ ಅನ್ಕೋತಿದ್ವಿ, ಒಂದು ಬ್ರೇಕ್ ಹಾಕ್ಬಿಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಎಲ್ಲಿ ಬ್ರೇಕ್ ಹಾಕೋದು ಏನು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಆದರೂ ಒಂದು ಜಾಗ ತಲೆನಲ್ಲಿದೆ ಗೈಸ್. ಓಕೆನಾ, ನಿನಗೆ ಗೊತ್ತಿಲ್ಲ ಅಲ್ವಾ? ವೆಜ್ ತಿಂತೀಯಾ ನಾನ್ ವೆಜ್ ತಿಂತೀಯಾ? ಯಾಕೆ? ನಾನ್ ವೆಜ್ ತಿನ್ಕೊಂಡು ಬಾ ಇವತ್ತು. ಪೂಜೆ ಮಾಡಾದ್ಮೇಲೆ ತಿಂದ್ರೆ ಏನಾಗುತ್ತೆ? ಪೂಜೆ ಮಾಡಬೇಕು ಅನ್ನೋಕೆ ಮುಂಚೆ ತಿಂದ್ರೆ ತಪ್ಪು. ಪೂಜೆ ಎಲ್ಲ ಮಾಡಾದ್ಮೇಲೆ. ಹೌದಾ? ಗೈಸ್, ಈಗ ಸದ್ಯಕ್ಕೆ ಚೇಂಜ್ ಇನ್ ಪ್ಲ್ಯಾನ್ಸು. ಸೊ ಇಲ್ಲೇ ಹೈವೇನಲ್ಲೇ ಒಂದು ಸ್ಟಾಪ್ ಹಾಕಿದ್ದೀನಿ. ನನ್ನ ಹೆಂಡತಿ ನಾನ್ ವೆಜ್ ಬೇಡ ಅಂತ, ನಾನು ನಾನ್ ವೆಜ್ ಬೇಕು ಅಂತ. ಕೊನೆಗೆ ಒಂದು ಎಮೋಷ್ನಲ್ ಡೈಲಾಗ್ ಬರುತ್ತಲ್ಲ, ಬೇಕಾದ್ರೆ ನೀ ತಿನ್ನಿ ನಾನು ತಿನ್ನಲ್ಲ ಅಂತ ಇಲ್ಲ. ಸೊ ಆ ಥರ ಹೇಳಿದ ತಕ್ಷಣ ನಾವು ಆಯ್ತು ಬಿಡು ಬೇಡ ಅನ್ನೋ ಥರ ಕರ್ಗೋಗ್ಬಿಡ್ಬೇಕು. ಆ ಥರ ಒಂದು ಡೈಲಾಗ್ ಕೊನೆಯಲ್ಲಿ ಬಿಟ್ಟೇ ಬಿಡ್ತಾರೆ ಈ ಹೆಣ್ಮಕ್ಳು. ಸೊ ಹೂವು ಎಲ್ಲ ತೊಗೊಂಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಫಾರ್ಮ್ ಹೌಸಲ್ಲಿ ನಮ್ಮ ಮನೆ ಪೂಜೆ ಮಾಡಬೇಕು ದೇವ್ರಿಗೆ. ಸೊ ಹಾಗಾಗಿ ಬೇಡ ಅಂತ ನಾನು ಹೇಳ್ತೀನಿ. ಸರಿ ಆಯಿತು, ನಿನ್ನ ಮಾತಿಗೇನೆ ಬದ್ಧವಾಗಿ ಕಟ್ ಮಾಡೋಣ ನಾನ್ ವೆಜ್ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಹನುಮಂತನ ಆರ್ಡ್ರ್ ಮಾಡಿದ್ದೆ ನಾನು ಆನ್ಲೈನಲ್ಲಿ. ನಮ್ಮ ಗಣೇಶ ಉದ್ರೋಗ್ಬಿಟ್ಟಿತ್ತು, ಅದು ಗಮ್ಮೋಗ್ಬಿಟ್ಟು. ಸೊ ಹಾಗಾಗಿ ಈ ಸರಿ ಹನುಮಂತ, ಇದು ಆ್ಯಕ್ಚುಲಿ ಕ್ಯೂಟಾಗಿ ಅನಿಸ್ತು. ನಾರ್ಮಲ್ ಆಗಿ ಅಂದರೆ ವಿಗ್ರಹಗಳು ಬರ್ತವೆ, ಆ ವಿಗ್ರಹ ನನಗೆ ಇಡ್ತೀವಿ. ಬಟ್ ಇದು ವಿಗ್ರಹ ಜೊತೆಗೆ ಕೆಳಗಡೆ ಒಂದು ಸ್ವಲ್ಪ ಈ ಸ್ಪ್ರಿಂಗ್ ಇದೆ. ಸೊ ಆ ಸ್ಪ್ರಿಂಗ್ ಇರೋದ್ರಿಂದ ಅದು ಅಂಟಿಸಿದಾಗ ಕಾರ್ ಶೇಕ್ ಆದಾಗ ಅದು ಹಿಂಗೆ ಶೇಕ್ ಆಗ್ತಿರುತ್ತೆ. ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೋಸ್ಕರ ತರಿಸ್ದೆ. ಇಷ್ಟ ಆಯ್ತಾ? ಸರಿ ಅಂಟಿಸು ನಿನ್ನ ಕೈಯಾರೇನೆ. ಸೊ ನಮ್ಮ ಹನುಮಂತನ ಪ್ರತಿಷ್ಠಾಪನೆ ನಮ್ಮ ಕಾರಲ್ಲಿ ಆಗುತ್ತಿದೆ ನನ್ನ ಹೆಂಡತಿ ಕಡೆಯಿಂದ. ಅಂಟ್ಕೋತಿಲ್ವಾ? ಪಾಲಿಶ್ ಹಾಕಿರೋದಕ್ಕೆ ಏನಾರು ಅಂಟಲ್ವಾ? ಅಲಾಟ್ಸ್ ನೋಡಿ ಈಗ, ಹೈ ಪಟಕಂತ ಬಂದ್ಬಿಡುತ್ತೆ. ಸದ್ಯಕ್ಕೆ ಸುಮ್ಮನೆ ಹಂಗೆ ಇಟ್ಟಿರೋದು ನೋಡಿ ಹೆಂಗಾಡ್ತೇನೆ. ಏಯ್ ನೋಡಲಿ, ಆಗ್ಲಿಲ್ಲ ಹಂಗೆ ಆಡ್ತಾ ಇತ್ತು. ಪುಳು 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 ಅಂತ ನಿಲ್ತಾನೆ ಇಲ್ಲ. ಏನಕ್ಕೆ? ಕಾರು ಸ್ಟಾರ್ಟ್ ಅಲ್ಲಿ ಇಲ್ಲ, ಸ್ವಲ್ಪ ವೈಬ್ರೇಷನ್ ಇರುತ್ತೆ ಅನ್ನೋದಕ್ಕೆ. ರೋಡ್ ವೈಬ್ರೇಷನ್ ಇಲ್ಲಿ ವೆಹಿಕಲ್ ಓಡಾಡ್ತಿರೋದಕ್ಕ ಅಷ್ಟು ಸೆನ್ಸಿಟಿವ್ ಇದು. ಓಕೆ, ನಮ್ಮ ಹನುಮಂತನಿಗೆ ಹೂವು ಬೇರೆ ಗಮ್ ಅಂಟಿಸ್ಬೇಕು ಅನ್ಸುತ್ತೆ. ಅದು ನಿಲ್ಲಲ್ಲ. ಅವ್ರು ಕೊಟ್ಟಿದ್ದಾರೆ ಕೆಳಗಡೆ ಡಬಲ್ ಟೇಪು, ಬಟ್ ಆ ಡಬಲ್ ಟೇಪ್ ಅಷ್ಟೊಂದು ಚಿಕ್ಕದು ಪ್ಲೇಸ್ ಅಷ್ಟು ಸ್ಟ್ರಾಂಗ್ ಇಲ್ಲ. ನೋಡಿ ಗೈಸ್, ಕಾರ್ ಸ್ಟಾರ್ಟ್ ಮಾಡಿದೆ ಗೈಸ್. ಆ ವೈಬ್ರೇಷನ್ ನೋಡಿ ಹೆಂಗ್ ಕುಡಿತಾ ಇದೆ. ಜಾಸ್ತಿ ಅಪ್ಸ್ ಅಂಡ್ ಡೌನ್ಸ್ ಆಗಂಗಿಲ್ಲ ರೋಡಲ್ಲಿ.
ಇನ್ನೇನಾದ್ರೂ ಅದು ಹಂಪಿ ಬಂಪಿ ರೋಡಲ್ಲಿ ಇಲ್ಲ ಹಂಪ್ ಸಿಗರ್ಸೋದು. ಆಮೇಲೆ ಇದು ಏನಂತಾರ ಅದನ್ನ Ghats, ghats. ಘಾಟ್ ಸೆಕ್ಷನ್ ಅಲ್ಲೆಲ್ಲ ಏನಾಗುತ್ತೆ ತಿರುಗಿದಾಗ ಅದು ಹಿಂಗ್ ತಿರುಗ್ಬಿಟ್ಟು ಹಿಂಗ್ ನಿಲ್ಲುತ್ತೆ, ನಮ್ಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಅದು. ಗೈಸ್, ಆ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಕ್ಯೂಟ್ ಅಂತ ಅನಿಸ್ತದೆ. ನೋಡಲಿ ನಮ್ಮ ಹಾಸನ ಹೈವೇನಲ್ಲಿ ಇದೊಂದು ಜಾಗ ನೋಡಿ ಎಷ್ಟು ಅಗಲ ಇದೆ. ಫ್ಲೈಓವರ್ ಮಾಡ್ತಿರೋದು ಸಿಕ್ಕಾಬಟ್ಟೆ ಅಗಲ, ಊರಗಲ ಐತೆ ಗುರು. ನಿಂಗೆ ಅನಿಸ್ತಾ ಇಲ್ವಾ? ನಾರ್ಮಲ್ ಆಗಿ ಬರೀ ಇಷ್ಟೇ ಇರುತ್ತೆ. 4 ಲೈನ್ ಇರುತ್ತೆ. ಇದು ಮೋಸ್ಟ್ಲಿ ಜಾಸ್ತಿ ಲೈನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. 6 ಲೈನ್ ಏನೋ ಮಾಡ್ತಿರ್ಬೋದು. ಫೈನಲಿ ತಿಂಡಿಗೆ ನಾವು ಸ್ಟಾಪ್ ಹಾಕಿದ್ದೀವಿ. ಬಿಸಿಲು ಹೊಡಿತಾ ಇದೆಯಾ? ಏನು ಮಾಡೋಣ, ನಿಲ್ಸಿದ ಆ್ಯಂಗಲ್ ಸರಿ ಇಲ್ವಾ? ನಾನು ಪಲಾವ್ ತಗೊಂಡೆ. ಪಲಾವ್ ಟೇಸ್ಟ್ ಮಾಡೋಣ ಇವತ್ತು ಅಂದ್ಬಿಟ್ಟು. ಟೇಸ್ಟ್ ಮಾಡಿ ಮೇಡಮ್. ನಾನು ಈ ಸೀನಲ್ಲಿ ಇಬ್ರು ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ನಾನ್ ವೆಜ್ ತಿನ್ನೋಣ, ಕಾಲು ಸೂಪ್ ಕುಡಿಯೋಣ ಏನಾರ ಆಸೆ ಇಟ್ಕೊಂಡಿದ್ದೆ. ನನ್ನ ಹೆಂಡತಿ ಎಲ್ಲ ಉಲ್ಟಾ ಮಾಡ್ಬಿಟ್ಟು ಮದುವೆ ಆದ್ಮೇಲೆ ಹಿಂಗೇನೆ ಕೇಳಲೇಬೇಕಾಗುತ್ತೆ. ಈ ವ್ಲಾಗ್ನ ನೋಡಿ ನಮ್ಮ ಮಮ್ಮಿ ಎಷ್ಟು ಖುಷಿ ಪಟ್ಟಿರ್ತಾರೆ ಗೊತ್ತಾ? ನನ್ನ ಮಗ ಇಷ್ಟು ದಿನ ನನ್ನ ಮಾತು ಕೇಳ್ತಾ ಇರಲಿಲ್ಲ, ಈಗ ಹಗ್ಗ ಮುಗ್ದಾರ ಬಂದೈತೆ, ಹೇಳಿದ ತಕ್ಷಣ ಕೇಳೋನೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನಾನ್ ವೆಜ್ಜು ಭಾರಿ ಹುಚ್ಚಿದ್ರಿಗೆ. ಇವಾಗ ನಾವು ನಮ್ಮ ಊರು ಹತ್ರ ಬಂದಿದ್ದೀವಿ. ಇನ್ನೂ ಊರಿಗೆ ರೀಚ್ ಆಗಿಲ್ಲ. ಸೊ ಸುಮಾರು ಚೇಂಜಸ್ಗಳಾಗ್ಬಿಟ್ಟಿದ್ದಾವೆ. ನಾವು ಓಡಾಡೋ ದಾರಿಲಿ ನೋಡಿ, ಇದು ಅಷ್ಟೇ ಹೊಸ್ದಾಗಿ ಮಾಡ್ಬಿಟ್ಟಾರೆ ರಿಸೆಪ್ಷನ್ಗೆ ನಿಲ್ಸೋಕ್ಕೆ ಸ್ಟೇಜು. ಸೊ ಎಲ್ಲ ಹೊಸದಾಗಿ ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ಫ್ರೆಶ್ ಆಗಿ ಗಾಳಿ, ವಾತಾವರಣ, ಫೀಲು, ಗಿಂಡ ಎಲ್ಲ ಓಪನ್ ಮಾಡ್ಕೊಂಡು ನೋಡಿ. ಸನ್ ರೂಫ್ ಇದೆ ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ. ಇಷ್ಟು ದಿನ ಓಪನೇ ಮಾಡ್ತಾ ಇರಲಿಲ್ಲ, ಇವತ್ತು ಓಪನ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಪೀಕಾಕ್ ಬಂತು. ಇಲ್ಲಿ ಫುಲ್ ಫಾರೆಸ್ಟು. ರೋಡ್ ದಾಟ್ತು. ಇಲ್ಲ ಇದೆಯಲ್ಲ, ರೋಡ್ ದಾಟ್ತಾ ಇದೆ. ನಾನು ಮುಂದೆ ಹೋಗ್ತಾ ಇದೆ, ಹೋಗ್ತಾ ಇದೆ. ಈ ಸೈಡ್ ಫುಲ್ಲು ಫಾರೆಸ್ಟು, ಈ ಕಡೆ ಫುಲ್ ತೋಟ ಯಾರ್ದು. ನೀವು ನಂಬಲ್ಲ, ಒಂದು ದಿನ ಯಾವ ಲೆವೆಲಿಗೆ ಭಯ ಆಯಿತು ನನಗೆ ಅಂದರೆ ಆ ಲೆವೆಲಿಗೆ ಭಯ ಆಯಿತು. ಫುಲ್ ಮೀಟರ್ ಆಫ್ ಆಗ್ಬಿಡ್ತು. ಏನಾಗಿತ್ತು ಅಂದರೆ, ಈ ಪ್ರಾಕ್ಯುಪೈನ್ ಕೇಳಿದ್ರಲ್ಲ, ಪ್ರಾಕ್ಯುಪೈನು ಮುಳ್ಳಂದಿ ಏನಂತೀರ ಅದು, ಅದ್ರದ್ದು ರಿಯಲ್ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ. ಓಕೆನಾ? ಅವತ್ತು ಫುಲ್ ನೈಟು ನಾನು ಮತ್ತು ಮಮ್ಮಿ ಡ್ಯಾಡಿ 3 ಜನ ಬರ್ತಾ ಇದ್ದೀವಿ. ಇಲ್ಲೊಂದು ಟರ್ನಿಂಗ್ ಇದೆ. ಓಕೆನಾ? ಇದೇ ರೋಡಲ್ಲಿ, ಫಾರೆಸ್ಟ್ ರೋಡಲ್ಲಿ. ಫಸ್ಟ್ ಆಫ್ ಆಲ್ ಇದು ಫಾರೆಸ್ಟ್ ರೋಡು, ಪ್ರಾಣಿಗಳಿದೆ ಅಂತ ಹೇಳ್ತಾರೆ ನೋಡಿರೋರು. ನಮಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಓಕೆನಾ? ನಾನು ಏನು ನೋಡಿದ್ದೀನಿ ಅದು ಮಾತ್ರ ಹೇಳೋದು. ಸೊ ಚಿರತೆ ಗಿರ್ತೆ ಎಲ್ಲ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ನಾವು ಆ ಯೋಚನೆಯಲ್ಲಿ ಏನಾದ್ರು ಇರುತ್ತೇನೋ ಅನ್ನೋ ಥರ ಬರ್ತಿರ್ತೀವಿ. ಆ್ಯಂಡ್ ರಾತ್ರಿ ಬೇರೆ ಆಗಿರುತ್ತೆ. ಒಂದು ಸ್ವಲ್ಪ ಒಳಗಡೆನೋ ಪುಕ್ಕ ಅಂತ ಇರುತ್ತೆ. ಸುತ್ತಮುತ್ತ ಮನೆ ಇಲ್ಲ, ಏನೂ ಇಲ್ಲ, ದೆವ್ವಾಗಿವ ಈ ಥರ ಥಾಟ್ಸ್ ಇರುತ್ತೆ. ಅದು ಏನೋ ಗೊತ್ತಿಲ್ಲ. ಅವತ್ತು ಆ ತಲೆಯಲ್ಲಿ ಅದು ಓಡ್ತಿತ್ತೋ ಏನೋ ಐಡಿಯಾ ಇಲ್ಲ. ಹಿಂಗೆ ಟರ್ನ್ ಮಾಡಿದ ತಕ್ಷಣ ಮಧ್ಯ ರೋಡಲ್ಲಿ ಪ್ರಾಕ್ಯುಪೈನ್ ಇತ್ತ. ಅದ್ರದ್ದು ಫುಲ್ಲು ಹಿಂಗೆ ನಿಂತಿರುತ್ತಲ್ಲ ಉದ್ದಕ್ಕೆ, ಮುಳ್ಳು ಥರ. ಅದು ಹೆಂಗೆ ಫೀಲ್ ಆಯಿತು ಅಂದರೆ ನನಗೆ, ಅದು ಲೈಟ್ ಬೆಳಕಿಗೆ ಆ ಶ್ಯಾಡೋ ಇನ್ನೊಂಚೂರು ಉದ್ದ ಎಲ್ಲ ಹೆಂಗೆ ಕಾಣ್ತು ಅಂತ ಹೇಳಿದ್ರೆ, ಈ ದೆವ್ವಗಳಲ್ಲಿ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ದೆವ್ವ ಉಲ್ಟಾ ನಡ್ಕೊಂಡು ಹೋಗೋದು, 2 ಕೈನ ಹಿಂದೆ ಹಾಕೊಂಡು ಹಿಂಗೆ ನಡ್ಕೊಂಡು ಹೋಗೋ ಹಂಗೆ ಕಾಣಿಸ್ಬಿಡ್ತು ನನಗೆ. ಫುಲ್ಲು ಮೀಟರ್ ಆಫ್ ಆಗ್ಬಿಡ್ತು ನನಗೆ. ನಿಲ್ಲಿಸ್ಲಿಲ್ಲ. ಅದು ನಿಲ್ಲಿಸ್ಬೇಕು ಕಾರಣ ಇಲ್ಲ, ಮುಂದೆ ಹೋಗ್ಬೇಕು, ಇವು ಯಾವ ತಲೆ ನೋಡ್ತಾ ಇಲ್ಲ. ತಗ್ಲಾಕೊಂಡ್ವಿ ಅನ್ನೋ ಥರ ಥಾಟ್ ಬಂತು. ಆಮೇಲೆ ಒಂದು ಮೇ ಬಿ ಒಂದು 5-10 ಸೆಕೆಂಡ್ಸ್ ಒಳಗಡೆ ಅದು ನನಗೆ ರಿಯಲೈಸ್ ಆಯಿತು, ಓಕೆ ಇದು ಯಾವುದೋ ಪ್ರಾಣಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಮೂಮೆಂಟ್ ಆದಾಗ ಆ ಶ್ಯಾಡೋ ಕಮ್ಮಿ ಆಗುತ್ತೆ, ಆಮೇಲೆ ಲೈಟ್ಗೆ ಬೇರೆ ಥರ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಗೊತ್ತಾಯ್ತು. ಬಟ್ ಅದು ಮಾತ್ರ ಡೆಡ್ಲಿ ಫೀಲಿಂಗು. 2 ವೀಲರಲ್ಲಿ ಇದ್ದಿದ್ರೆ ಮಾತ್ರ ಕತೆನೇ ಬೇರೆ. ಕಾರಲ್ಲಿ ಇದ್ದಿದ್ದಕ್ಕೆ ಬಚಾವು, 2 ವೀಲರಲ್ಲಿ ಇದ್ದಿದ್ರೆ ಅದು ಪ್ರಾಣಿ ಏನಾದ್ರು ಮಾಡುತ್ತೆ ಅನ್ನೋದಲ್ಲ, ಭಯ, ಆತಂಕ, ಥಾಟ್ಸು ಏನು ಬಂತು ಅಂತ. ಮೋಸ್ಟ್ಲಿ ಇದೆ ಈ ಟರ್ನಿಂಗ್ ಅಲ್ಲ, ಆಮೇಲೆ ತೋರಿಸಿನ ಬಾ, ಇನ್ನೊಂದು ಟರ್ನಿಂಗ್ ಇದೆ ನೋಡಿ. ಇದು ಫುಲ್ಲು ಫಾರೆಸ್ಟು ಸುತ್ತ. ಕಾರಲ್ಲಿ ಇದ್ದಿದ್ದು ವಿಂಡೋಸ್ ಎಲ್ಲ ಎತ್ಕೊಬೋದಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್. ಏನಾದ್ರು ಕಾರಲ್ಲಿ ಇದೀವಲ್ಲ ನಾವು ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ನಾಳೆ ದಿನ ಚಿರತೆ ಕಂಡ್ರು ಅಷ್ಟೇ. ಓಕೆನಾ? 2 ವೀಲರಲ್ಲಿ ಹೋಗೋದಕ್ಕಿಂತ ಕಾರ್ ಬೆಟರು. ಬಂತು ಯಜಮಾನ್ರೆ ನಮ್ಮನೆ ಬಂದ್ಬಿಡ್ತಾ? ಇದು ನಿಮ್ಮ ಮನೆನಾ? ಇದು ನಮ್ಮನೇನೆ. ಹೌದಾ? ಅಲ್ಲಿರೋದು ಅದು ನಮ್ಮನೇನೆ, ಇದು ನಿಮ್ಮನೆ, ನಮ್ಮನೇನೆ. ಎಷ್ಟು ಮನೆಗಳು ಇಟ್ಟಿದ್ದೀರಾ? ದೊಡ್ಡವರು. ಹೌದು. ಎನಿವೆ ಬಂದು ರೀಚ್ ಆಗಿದ್ದೀವಿ ಗೈಸ್. ಎಲ್ಲದನ್ನು ಕ್ಲೋಸಿಂಗ್ ಸೆಷನ್ ನಡೀತಾ ಇದೆ. ಸೊ ಲೆಟ್ಸ್ ಗೋ. ಕರೆಂಟ್ ಇದೆಯಾ ನೋಡ್ಬೇಕು.
ಸ್ಟಾರ್ಟ್. ಫುಲ್ ಚೇಂಜ್ ಇವಾಗ ಏನು ನೋಡ್ತಿದ್ರೆ ಫುಲ್ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಓವರ್. ಹಳ್ಳಿ ಬಾಯ್ಗೆ ಹಳ್ಳಿ ವೈಬ್ಗೆ ಸೆಟ್ ಆಗಬೇಕೀಗ.